ಯಾವುದೇ ಸೀಸನ್ನಿಗೆ ಬನ್ನಿ, ನೀವು ಚಳಿಗಾಲದಲ್ಲಿ ಹಸಿವೆ ಜಾಸ್ತಿ, ಚಳಿಗಾಲದಲ್ಲಿ ಮಸಲ್ ವರ್ಕ್ ಮಾಡಬೇಕಲ್ಲ, ಎನರ್ಜಿ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಅದರಿಂದ ಬೇಸಿಗೆಯಲ್ಲಿ ಆ ಬಿಸಿಲಿನ ತಾಪಕ್ಕೆ ಆಟೋಮೆಟಿಕಲಿ ಹಸಿವೆ ಕಡಿಮೆ ಆಗುತ್ತೆ. ಇನ್ನೊಂದು, ಹೆಚ್ಚಿಗೆ ನೀರುಗಳು ಕುಡಿಯೋದ್ರಿಂದ, ಬೇರೆ ಜ್ಯೂಸ್ಗಳು ಕುಡಿಯೋದ್ರಿಂದ ನಿಮಗೆ ಬಹಳ ಜನಕ್ಕೆ ಊಟ ಅಂದರೆ ಮುದ್ದೆ, ಅನ್ನ, ಸಾರು, ಚಪಾತಿ ಇಷ್ಟೇ ಅನ್ಕೋತಾರೆ. ನಮ್ಮ ಹೊಟ್ಟೆ ಒಳಗೆ ಏನೆಲ್ಲ ಹೋಗುತ್ತಲ್ಲ ಪ್ರತಿಯೊಂದು ಕೂಡ ಆಹಾರನೇ. ಅದಕ್ಕೆ ನೋಡಿ, ಮಕ್ಕಳಲ್ಲಿ ನಮ್ಮ ಮಗ ಏನು ತಿನ್ನಲ್ಲ ಡಾಕ್ಟ್ರೆ, ಏನಾದರೂ ಟಾನಿಕ್ ಕೊಡಿ ಅಂತ ನೀವು ಬರ್ತೀರಿ, ನಾವು ಹಿಸ್ಟ್ರಿ ಕೇಳಿದರೆ ತಾತ 2 ಚಾಕ್ಲೇಟ್ ಕೊಡಿಸಿರ್ತಾನೆ, ಚಿಕ್ಕಪ್ಪ 2 ಬಿಸ್ಕೆಟ್ ಕೊಡಿಸಿರ್ತಾನೆ, ಮಾಮ. ದಯವಿಟ್ಟು ಎಲ್ಲಿ ನೀವು ಪದೇ ಪದೇ ಅದರೊಳಗೆ ಸ್ವೀಟ್ ಜಾಸ್ತಿ ಇರುವಂಥ ಪದಾರ್ಥಗಳು, ಸಕ್ಕರೆ ಬೆಲ್ಲ ಜಾಸ್ತಿ ಇದ್ದರೆ ನಿಮ್ಮ ಮಗು ತಿಂದ ಮೇಲೆ ಬ್ರೈನ್ನಾಗ ಒಂದು ಸೆಂಟ್ರ್ ಇರುತ್ತೆ, ಅದನ್ನು ನಾವು ಸೆಟೈಟಿ ಸೆಂಟ್ರ್ ಅಂತೀವಿ. ಅನೇಕ ಮಕ್ಕಳು ಬಿಸ್ಕೆಟು ಚಾಕ್ಲೇಟ್ ತಿಂದರೆ ಇದು ಸ್ಯಾಟಿಸ್ಫೈ ಆಗಿ ಮಗ ಬೇರೆ ಊಟ ತಗೊಳ್ಳಲ್ಲ. ಆದ್ದರಿಂದ ಬೇಸಿಗೆಯಲ್ಲಿ ಊಟ ಕಡಿಮೆ ಆಗೋದು ಡೆಫಿನೆಟ್ಲಿ ಫಿಸಿಯಲಾಜಿಕಲ್, ಅಂದರೆ ನಮ್ಮ ಪ್ರಕಾರ ನಾರ್ಮಲ್ಲು. ಅದರಿಂದ ದಯವಿಟ್ಟು ನಿಮ್ಗೆ ಎಷ್ಟು ಸೇರುತ್ತೋ ಅಷ್ಟನ್ನು ಕರೆಕ್ಟ್ ಟೈಮಿಗೆ ತಿನ್ನಿ ಅಂತ. 4 ಅವರ್ಗೆ ಒಂದು ಸರಿ ಮನುಷ್ಯ ಊಟ ತಿನ್ನಬೇಕು.